ಯಾಕೆ ಹಿಂಗಾತಾದೆ ಅಂತ ನೋಡೋದು. ಅಲ್ಲದೆ ಯಾರಿಗೆ ಫೋನ್ ಮಾಡಿದ್ರು ಮೊನ್ನೆ ತಗೊಂಡಿನಿ ಬೇಡ ಅಂತ ಅದಾರಲ್ಲ. ಮಾಡಿಟ್ಕೊಂಡಿದ್ದು ಪೂರ್ತಿ ಹಾಗೆ ಅದೇ, ಹೆಚ್ಚು ದಿವಸ ಇಡೋಕ್ಕೂ ಬರಲ್ಲ. ಯಾರ ಹತ್ರ ತಗೊಂಡಾರೆ ಹಂಗಾರೆ? ಅಲ್ಲಿ ಯಾರ ಹತ್ರ ಏನಿಲ್ಲ, ನಿಮ್ಮ ಹತ್ರನೇ ತಗೊಂಡಿನಲ್ಲ ಅಂತಾನೆ ಅಂದರು. ಮೊನ್ನೆ ಅಂದರು, ಯಾವತ್ತು ಕೊಟ್ಟಿದ್ದಕ್ಕೆ ಮೊನ್ನೆ ಅಂತಾರೋ. ಅಲ್ಲ ಮೊನ್ನೆ ನಾನು ಹೋಗಲೇ ಇಲ್ಲ. ಕರ್ಮ, ನಂದು ಈ ಕೆಲಸದ ದಸೆಯಿಂದ ಹೋಗೋಕ್ಕೂ ಆಗಲ್ಲ. ಇದೇ ಟೈಮಲ್ಲಿ ಇದೊಂದು ಪ್ರೇಮ್ ಬೇರೆ ಹಿಂಗೆ ಕೈ ಕೊಡ್ತಾ ಇದೆ, ಕೆಲ್ಸಕ್ಕೆ ಬರಲ್ಲ ಅಂತ. ನಮ್ಮ ಮನೆಯಲ್ಲೇ ಇದ್ದಾರ ಅಮ್ಮಗೊಬ್ರಿಗೂ ಹಿಂಗೆ ಆಗ್ಬೇಕ? ನನ್ನ ಗ್ರಾಚಾರನೇ ಸರಿ ಇಲ್ಲ. ಅಯ್ಯೋ, ಅಮ್ಮನಾರು ಹಂಗೆ ಸಣ್ಣ ಪುಟ್ಟದ್ದು ಏನಾದ್ರು ಮಾಡ್ಬೋದು, ಆದರೆ ಅವ್ರಿಗೆ ಅದೇ ಒಂದು ಹೆಳೆ ಆದಂಗೆ ಆಗಿದೆ. ಹೇಳಿದ್ರೆ ಮತ್ತು ಅದಕ್ಕೆ ದೊಡ್ಡ ಕೋಡ್ ಮಾಡ್ತಾರೆ. ಹೊರಗಡೆ ಎಲ್ಲ ಹೋಗಿ ಕೂರೋಕ್ಕಾಗ್ತದೆ, ರೂಮ್ ಒಳಗೆಲ್ಲ ಓಡಾಡೋಕ್ಕಾಗ್ತದೆ. ಸಣ್ಣ ಪುಟ್ಟ ಕೆಲಸ ಒಂಚೂರು ಅಡುಗೆ ಮನೇಲಿ ಮಾಡೋಕ್ಕಾಗಲ್ಲ. ಬಾಕಿದ್ದೇನಾದರೂ ಹೌದು ಅಂತ. ಇಂಥ ಟೈಮಲ್ಲೂ ಎಂತ ಹೇಳೋದು ಇಲ್ಲ, ಎಂತ ಹೇಳೋಕ್ಕೂ ಬಿಡೋಕ್ಕೂ ನನಗೆ ಹಿಂಗೆ ಅದೆಯಲ್ಲ. ಏನಾರಾಗಲಿ, ನಾಳೆ ಹೋಗೇ ಬಿಡ್ತೀನಿ. ಅಥವಾ ಎಲ್ಲ ಎಷ್ಟು ಸುಲೀಸಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಏನಾಗ್ಬಿಡ್ತಾ ಏನಪ್ಪ. ಹಾಗಂತೂ ತಲೆ ಕೆಟ್ಟು ಹೋದಂಗೆ ಆಗ್ತದೆ. ಇದೆಯಾ ಅಂತ ಜ್ಞಾನ ಮಾಡ್ತಾ ನಿಂತದಿಲ್ಲೇ. ಸರಿತಾ ಸರಿತಾ ಎಂತ ಕೂಗಕ್ಕೆ ಎಂತ ಆತ ಮರ? ಒಂದ್ಸತಿ ಕುಂಟು ಬಿದ್ದೆ ನಾನು. ಯಾಕೆ ಹಿಂಗೆ ಮಾಡ್ತೀರೇನ? ಅಲ್ಲ, ನಿಧಾನದಿಂದ ಕರಿಯಷ್ಟೊತ್ತು ಕರಿಯೋದಪ್ಪ. ಒಕ್ಕೊಂಡೇ ಇದ್ದಾಗ ಏನು ಮಾಡೋದು? ಕೂಗಲೇಬೇಕಾಗ್ತದೆ, ಅದಕ್ಕೆ ಕೂಗಿದೆ. ಎಂತ ಯೋಚನೆ ಮಾಡ್ತಾ ನಿಂತಿದ್ದೆ? ಆ ಥರ ಅಷ್ಟು ಕರೆದ್ರೂ ಕೇಳದೆ ಇದ್ದಷ್ಟು ಯೋಚನೆ ಬರಗಾಲ. ಯಾವುದಂತ ಯೋಚನೆ ಮಾಡೋದು, ಯಾವುದಂತ ಬಿಡೋದು. ಅಲ್ಲಿ ಮೊನ್ನೆ ಹೇಳಿದೆ ನಾನು ಹೋಗಿ ಬರ್ತೀನಿ ಅಂತ. ಅವತ್ತ ಇಲ್ಲೇ ಕೊನೆ ತೆಗಿಯೋದು ಅದು ಇದು ಹೋಗೋಕ್ಕಾಗಲ್ಲ ಅಂದರೆ ಮೊನ್ನೆ ದಿವಸ ಹೋಗೋಕ್ಕಾಗಲ್ಲ. ಈಗ ಫೋನ್ ಮಾಡಿದ್ರೆ ತಗೊಂಡಾಗ್ಯದಲ್ಲ, ಬೇಡ ಅಂತ ಅದಾರೆ. ಇಲ್ಲಿ ಮಾಡಿಟ್ಕೊಂಡು ಅವನು ಎಂತ ಮಾಡೋದು? ಎಂತಕ್ಕೆ ಹಂಗೆ ಹೇಳ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಮನೆ ಬದಿ ಸ್ವಲ್ಪ ಯಾರು ಇಲ್ಲಿ ನೋಡ್ಕೊಂಡು ಹರಿತಿದ್ರೆ ನಾನು ಹೋಗಿ ಬರ್ತಿದ್ದೆ. ಎಷ್ಟು ಸತಿ ಬಡ್ಕೊಂಡೆ. ಇಲ್ಲೇ ಇದಕ್ಕಾಗಿ ನಾನು ಅದನ್ನು ಬಿಟ್ಕೊಳಕ್ಕಾಗಲ್ಲ, ವರ್ಷಿಡೀ ಆಮೇಲೆ ನಾನು ಲಾಸ್ ಮಾಡ್ಕೋಬೇಕಾಗ್ತದೆ ಅಂತ ಯಾರು ಕೇಳ್ತೀರಿ ನನ್ನ ಮಾತು? ಎಲ್ಲರೂ ನಂಗೆ ಬೈಯರಯ್ಯ, ನಾನು ಮಾಡಿದ ತಪ್ಪು ಅಂತ ಹೇಳರಯ್ಯ. ನನಗೇನು ಗೊತ್ತೇ ಹಿಂಗಾಗ್ತದೆ ಅಂತ. ಈಗ ಹೇಳ್ತಿದ್ದೀಯ, ಮೊನ್ನೆನೇ ಹಿಂಗೆ ಹೇಳ್ತಾ ಇದ್ದಾರೆ ಅಂದರೆ ನಾನು ಹೋಗು ಅಂತಿದ್ದೆ. ಹೆಂಗಾರು ಇಲ್ಲಿ ಅಡ್ಜಸ್ಟ್ ಆಗ್ತಿತ್ತು. ನಿನ್ನ ಲೆಕ್ಕಾಚಾರ ಯಾರು ಸುಮ್ಮನೆ ಕೂತಾರೆ? ನಾನೇನಾದ್ರು ಸುಮ್ಮನೆ ಕೂತೀನಾ? ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಅನಿವಾರ್ಯ ಅಂದಾಗ ಏನು ಮಾಡೋಕ್ಕಾಗ್ತದೆ? ಈಗ ಅಮ್ಮೊಬ್ಬಳು ಸರಿ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಇರಲ್ಲ. ಈಗ ಅದರ ಕೈಯಲ್ಲಿ ಹಿಡ್ದಿದ್ದು ಅದು ಮಾಡ್ತಾ ಇರ್ತಿತ್ತು. ಈಗ ಅದಕ್ಕೇನು ಬೇಕಂತ ಮಾಡ್ಕಿತ್ತ ಅದು? ಹಿಂಗಾಗಿದೆ. ಸ್ವಲ್ಪ ಸುಧಾರಿಸ್ಕೋಬೇಕು. ಎಂತ ಮಾಡೋಕ್ಕಾಗ್ತದೆ? ಹೌದಪ್ಪ, ಎಲ್ಲ ಹಿಂಗೆ ಹೇಳೋದು. ಇದಕ್ಕೆ ನಾನು ಯಾರ ಹತ್ರನೂ ಏನೂ ಹೇಳಕ್ಕೆ ಹೋಗಲ್ಲ. ಅಲ್ಲ, ನಾನಾರು ಮತ್ತು ಎಂತ ಹೇಳೋಕ್ಕಾಗ್ತದೆ ಮಾರತಿ? ಆಗಲಿ ಅದು ಎಂಥರಾಗಲಿ, ಈಗ ಮಾತಾಡ್ತಾ ನಾನು ಇಲ್ಲಿ ಎಂತಕ್ಕೆ ಬಂದೆ ಅಂತಲೇ ಮರ್ತೋಗ್ತದೆ. ಅದು ಇವತ್ತು ಅವ್ರಿಗೆ ಅವಲಕ್ಕಿ ಬೇಡಂತೆ. ದಿನಾನು ಅವಲಕ್ಕಿ ತಿಂದರೆ ಆಗಲ್ಲ ನಮಗೆ, ಇಲ್ಲಿ ಕುತ್ಕೊಳೋದು ಬೇರೆ. ಅವಲಕ್ಕಿ ತಿಂದ್ಕೊಂಡು ಹೋದ್ರೆ ಹೊಟ್ಟೆ ನೋವು ಶುರುವಾಗ್ತದೆ, ಬೇಡ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ಬೇರೆ ಅಂತಾರೆ ಮಾಡು. ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ನನ್ನ ಸಮಸ್ಯೆ ನಂಗಾಗಿದೆ, ಇಲ್ಲಿ ಬಂದ್ಕೊಂಡು ಮತ್ತೆ ತಿಂಡಿ ಬೇರೆ ಮಾಡ್ಬೇಕಂತೆ. ಎಂತ ಮಾಡಲಿ? ಚಿಕನ್ ಮಟನ್ ಎಂತಾರು ತಗೊಬನ್ನಿ, ಬಿರಿಯಾನಿ ಸಾರು ಮಾಡಿಕೊಡ್ತೀನಿ, ತಿನ್ನಲಿ. ಇನ್ನು ಆಯ್ಕಟ್ಟಿಗೇನು ಕಮ್ಮಿ ಇಲ್ಲ. ಎಂತ ದಿನ ಅವಲಕ್ಕಿ ಮಾಡ್ತಿದ್ದೀನ ನಾನೇನಾರ? ಮೊನ್ನೆ ಫಸ್ಟ್ ದಿವಸ ಮಾಡಿದ್ದು, ಮಧ್ಯೆ ಬೇರೆ ಎಲ್ಲ ಮಾಡೀನಿ. ಇವತ್ತೀಗ ಅವಲಕ್ಕಿ ಮಾಡೋಣ ಅಂತ ಎಲ್ಲ ಮಾಡ್ಕಿತಾ ಇದ್ದೆ. ಅಷ್ಟಕ್ಕೂ ಅವ್ರಿಗೆ ಹೇಳಿದ್ದೆ ಯಾರು ನಾ ಇವತ್ತು ಅವಲಕ್ಕಿ ಮಾಡ್ತೀನಿ ಅಂತ. ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅವಲಕ್ಕಿ ಮಾಡ್ತಿದ್ದೀನಿ ಅಂತ? ಈ ಅನಿಲ್ ಅದನಲ್ಲ, ಅಲ್ಲಿ ಕೇಳ್ದ, ಪಾಪಣ್ಣ ಇವತ್ತಿ ಅಂತ ತಿಂಡಿ ಅಂತ ನಾನು ಹೇಳಿದೆ.
ಇಲ್ಲೆಲ್ಲ ಸಮ್ ಮಾಡಿ ಇಟ್ಕೊಂಡಿದ್ದು ನಾನು ನೋಡಿದ್ನಲ್ಲ, ಹಂಗಾಗಿ ಹೇಳಿದೆ. ಅದನ್ನು ಕೇಳಿಸ್ಕೊಂಡವ್ರು ಅವರು ಅವಲಕ್ಕಿ ಬೇಡ ಬೇಡ ನಾವು ತಿನ್ನಲ್ಲ, ಬರೀ ಟೀ ಬೇಕಾದ್ರೆ ಕೊಡಲಿ, ಅವಲಕ್ಕಿ ಬೇಡ ಅಂತಾರೆ. ಅವ್ರು ಹೇಳ್ತಾರೆ ಅಂತೇಳಿ ನಾವು ಬರೀ ಟೀ ಕೊಡೋಕ್ಕಾಗ್ತದ? ಮತ್ತೆ ಎಂಥದಾರು ಮಾಡಿ ಬೇರೆ ತಿಂಡಿಗೆಲ್ಲ ನಾನು ಎಂಥದನ್ನೂ ಸಮ್ ಮಾಡ್ಕೊಂಡ್ಲ. ಈಗ ತಿನ್ನೋದಾದ್ರೆ ಅವಲಕ್ಕಿ ಕೊಡ್ತೀನಿ, ಇಲ್ಲಿ ಟೀನೇ ಕೊಡ್ತೀನಿ. ಇನ್ನೊಂದು ದಿವಸ ಬೇರೆ ಅಂತಾರೆ ಮಾಡಿಕೊಟ್ರು ಸೈ ಹೇಳ್ತೀನಿ, ಬೇಕಾದ್ರೆ ನಾನೇ ಬಂದು ಹೇಳ್ತೀನಿ. ನಮಗೆ ಹಿಂಗೆ ತಿನ್ನಲ್ಲ ಅಂತ ಗೊತ್ತಿರಲ್ಲ, ಹಂಗಾಗಿ ಬೇರೆ ಅಂತ ಸಮ್ ಮಾಡ್ಕೊಂಡ್ಲ, ಅದನ್ನೇ ಸಮ್ ಮಾಡಿಟ್ಟೀನಿ. ಹ್ಞೂ ಅಂದರೆ ಕಲಿಸ್ಕೊಡ್ತೀನಿ, ಇಲ್ಲಿರು ಬರೀ ಟೀ ಕೊಡ್ತೀನಿ ಅಂತೀನಿ. ಸುಮ್ಮನೆ ಇರೋ ಮಾರತಿ. ಈಗ ಎಲ್ಲೋ ಒಂದು 4 ದಿನ ಆಯ್ತು ಬರ್ತಾ ಇದ್ದಾರೆ, ಹಿಂಗೆ ಹೋಗಲ್ಲಿ ಮಾತಾಡ್ದು ಕೂಡಲೇ ಅವ್ರು ನಾಳೆಯಿಂದ ಬರದೇ ಇದ್ರೆ ಯಾರಿಗೆ ಹೇಳೋದ? ಇರೋ ಕೆಲಸನೇ ಹೆಚ್ಚಾಗಿದೆ ಅಂತೀಯ, ಮತ್ತು ಅದ್ರ ಜೊತೆಗೆ ಮತ್ತೊಂದು ಸ್ವಲ್ಪ ಸೇರಿಸ್ಕೊಳಕ್ಕಾಗ್ತದ? ಸ್ವಲ್ಪ ನಿಧಾನದಿಂದ ಮಾತಾಡು. ನಾನು ಈಗಷ್ಟೇ ಯೋಚನೆ ಮಾಡ್ತಿದ್ದೆ, ಅದರಲ್ಲಿ ಯಾರು ಇಬ್ಬರನ್ನ ಬಂದು ಇಲ್ಲಿ ಇದು ಪ್ಯಾಕ್ ಮಾಡ್ಕೊಡೋಕೆ ಹೇಳ್ಬೋದನೋ ಅಂತ. ಈ ಪ್ರೇಮನು ಬತ್ತ ಯಾಕೋ ಭಾಳ ಗಾಂಚಾಲಿ ಮಾಡ್ತದಪ್ಪ. ಗೊತ್ತಾತಾ? ಈಗ ಗೊತ್ತಾತ ಅದ್ರ ಗಾಂಚಲಿತನ ಏನು ಅಂತ. ಹೀಗೆ ಒಬ್ರೊಬ್ರಿಗೆ ಬರ್ತದೆ. ಗೊತ್ತಾಗಲಿ, ನಾನು ಆ ದಿನ ಬರಲಿ ಅಂತ ಕಾಯ್ತಿದ್ದೀನಿ. ನಿಮ್ಮ ಅಮ್ಮ ಒಬ್ರೇನು ತಲೆ ಮೇಲೆ ಹೊತ್ಕೊಂಡಾರೆ, ಅದರ ಸುದ್ದಿ ಏನು ಹೇಳಿದ್ರು ನನ್ನಷ್ಟುದ್ದಕ್ಕೂ ವಾದ ಮಾಡೋಕ್ಕೆ ಬರ್ತಾರೆ. ಪೂರ್ತಿ ಬೈಲಿಗೆ ಬರಲಿ. ಮಾತೆತ್ತಿದ್ರೆ ಅಮ್ಮನ ಸುದ್ದಿ ತೆಗಿತೀಯ ಮಾರತಿ. ಎಂಥ ತಲೆ ಮೇಲೆ ಕೂರಿಸ್ಕೊಂಡದೆ ಅದು? ನಿನ್ನ ಕೆಲಸ ಏನದೆಯಾ ಅದು ಮಾಡು. ಈಗ ಬೇರೆ ಏನಾರು ತಿಂಡಿ ಮಾಡ್ತೀಯ ಅಂದರೆ ಎಂತ ಮಾಡ್ತೀಯ? ನಾನು ಎಂತ ಸಮ್ ಮಾಡಿಕೊಡ್ಬೇಕು ಹೇಳು, ಮಾಡಿಕೊಡ್ತೀನಿ. ನೋಡಿ, ಒಂದು ಸತಿ ಹೇಳಿದೆ, ಅವಲಕ್ಕಿ ನಾನು ಸಮ್ ಮಾಡಿ ಇಟ್ಕೊಂಡೀನಿ. ಇಲ್ಲ ಬೇರೆ ತಿಂಡಿನ ಏನಾರು ಆಗ್ಬೇಕು ಅಂದರೆ ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳಿ ಮಾಡಿಕೊಡ್ಲಿ. ನಾನಿಲ್ಲಿ ಅಂಥದ್ದನ್ನೂ ಸಮ್ ಮಾಡಿ ಇಟ್ಕೊಂಡ್ಲ, ನಂಗೆ ಬೇರೆ ಕೆಲಸ ಅದೇ ಹೇಳಿದ್ನಲ್ಲ, ನಾಳೆ ನಾನು ಹೋಗ್ಬೇಕು ಪೇಟೆಗೆ. ತಲೆ ಪೂರ್ತಿ ಕೆಟ್ಟೆ ಹೋತ ಹೆಂಗೆ? ಅಲ್ಲ, ಅಮ್ಮ ಇಲ್ಲಿ ಬಂದು ಅಡುಗೆ ಮಾಡೋದು ತಿಂಡಿ ಮಾಡೋಕ್ಕಾಗಿದ್ರೆ ಅದು ಅಲ್ಲಿ ಮಲ್ಕಿತಿತ್ತ. ಈಗ ಅಷ್ಟು ಗೊತ್ತಾಗಲ್ಲನೆ. ಒಂದು ವಾರ ಹೆಜ್ಜೆ ಊರ್ಬಡಿ ಗಟ್ಟಿ ಅಂತ ಹೇಳ್ಯಾರೆ ಅಂತೀನಿ, ಮತ್ತು ಅದನ್ನೇ ಮಾತಾಡ್ತದೆ. ಇಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗ್ತದ ಅದಕ್ಕೆ? ಸ್ವಲ್ಪ ನಿಧಾನ ಮಾತಾಡಿ. ನಾನೇನು ಬೇಕಂತ ನಿಮ್ಮ ಅಮ್ಮನ ದೂರಬೇಕು ಅಂತ ಹೇಳಿದ್ದಲ್ಲ ನಾನು. ಈ ಕೆಲಸದವ್ರು ಅಂದರೆ ಎಲ್ಲಿಡ್ಬೇಕು ಅಲ್ಲಿ ಇಡಬೇಕು, ಆ ಥರ ಅವ್ರು ಮಾಡಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಈಗ ನೀವು ಹೇಳ್ತೀರಲ್ಲ, ಕಾಲು ಒಂದು ವಾರ ಏನು ಮಾಡಬಾರ್ದು ಅಂದರೆ ಅದಕ್ಕೆ ಅವ್ರು ಮಲ್ಕೊಂಡಾರೆ ಅಂತ. ಎಷ್ಟು ದಿವಸ ಆಯ್ತು? ವಾರದ ಮೇಲೆ ಎಷ್ಟು ದಿವಸ ಆಯ್ತು? ಇನ್ನೂ ಹಂಗಾರೆ ಹೆಜ್ಜೆ ಊರೋಕ್ಕಾಗಲ್ಲ ಅವರಿಗೆ. ಹೆಜ್ಜೆ ಊರ್ಕೊಂಡು ಅಲ್ಲೇ ಶೆಡ್ ಹತ್ರ ಎಲ್ಲ ಹೋಗೋಕ್ಕಾಗ್ತದೆ, ನೀರು ಕುಡಿಯೋಕ್ಕೆ ಆಗ್ತದೆ ಎದ್ದು ಬಂದು. ಅವ್ರಿಗೇನಾರು ಬೇಕಾ ನಿನ್ನೆ ಎಲ್ಲ ಅಲ್ಲೇ ಬಗ್ಗಿ ತಕೊಂಡು ಒಣಕ ಮೀನು ಮಾವಾಗ ಅವರೇ ಹುರಿದಾರೆ, ನಿನ್ನೆನ ಇವತ್ತ ಯಾವತ್ತ. ಅವೆಲ್ಲ ಮಾಡೋಕ್ಕಾಗ್ತದೆ, ಸಾರು ಯಾಕೆ ಮಾಡೋಕ್ಕಾಗಲ್ಲ? ನಾ ಏನಾರು ಹಿಂಗೆ ಕೇಳಿದ ಕೂಡಲೇ ನಿಮಗೆ ಸಿಟ್ಟು ಬಂದುಬಿಡ್ತದೆ. ಎಂತ ಸಾರು ಮಾಡೋದು? ಎಂಥ ಸಾರು ಮಾಡೋದ? ಎಂಥ ಸಾರು ಮಾಡಬೇಕಿತ್ತೆ? ಅದು ಗಟ್ಟಿ ಇದ್ದಾಗ ಅವನ್ನೆಲ್ಲ ಮಾಡಿಕೊಟ್ಟಿತ್ತು ಕೊಡ್ಲ. ಈಗ ಮಾಡಲ ಅಂದರೆ ಅದಕ್ಕೆ ಆಗಲ್ಲ ಅಂತ ಲೆಕ್ಕ. ಏನು ಬೇಕಂತ ಕಳ್ಳೆಸ ಮಾಡ್ತದೆ ಅಂತ ಹೇಳೋದ ನೀನು? ಇಲ್ಲಪ್ಪ, ನಾನು ಹಾಗೇನು ಹೇಳಿದ್ದಲ್ಲ. ಕಳ್ಳಸ ಮಾಡ್ತಾರೆ ಅಂತ ಯಾಕೆ ಹೇಳ್ತೀನಿ ನಾನು? ಅವರು ಎಲ್ಲ ಕಡೆ ಕೆಲಸ ಮಾಡ್ಯಾರೆ, ಒಳಗು ಹೊರಗು. ನಾನು ಅದನ್ನೇನು ಅಲ್ಲ ಅನ್ನಲ್ಲ. ಅವ್ರಿಗೆ ಏನಾಗಿದೆ ಅಂದರೆ ಡಾಕ್ಟ್ರು ಹೇಳಿರಲ್ಲ, ಎಲ್ಲ ಒಂಚೂರು ಚಳ್ಕಂದಿತ್ತೇನು ಆವಾಗ. ಹೆಜ್ಜೆ ಊರ್ಬಿಡಿ ಅಂತ ಹೇಳಿ ಅದನ್ನೇ ಒಂದು ದೊಡ್ಡ ಇದು ಮಾಡ್ಯಾರೆ, ಹೆಜ್ಜೆ ಊರೋದೇ ಬೇಡ ಅಂತ. ಊರೋದೇ ಇಲ್ಲ ಅಂತಾದ್ರೆ ಮೊನ್ನೆ ಇಲ್ಲೆಲ್ಲ ಓಡಾಡಿದ್ದು ನೋಡಿನಲ್ಲ ನಾನು. ಬೇಕಂತ ಮಾಡ್ತಾರೆ ಅಂತ ಅಲ್ಲ, ಹೆದರಿಕೆ, ಮನ್ಸೊಳಗೆ ಹೆದರಿಕೆ ಅದೆಯಲ್ಲ, ಹಾಗಾಗಿ ಹೇಳಬೇಕು. ಈಗ ಸುಮ್ಮನೆ ಹೋಗೋಷ್ಟೊತ್ತಿಗೆ ಹೆಜ್ಜೆ ಊರಕ್ಕಾಗ್ತದೆ, ಈ ಟೈಮಲ್ಲಿ ಯಾಕೆ ಆಗಲ್ಲ, ನೀನು ಮನಸ್ಸಲ್ಲಿ ಹೆದರಿಕೆ ಇಟ್ಕೋಬೇಡ, ನಾವು ಇದ್ದೀವಿ ಅಂತ ಹಂಗೆ ಹೇಳಿದ್ರೆ ಸರಿ ಆಗ್ತದೆ. ಅವ್ರು ಇಲ್ಲೊಂಚೂರು ಒಳಗೆಲ್ಲ ಹೇಳ್ತಾ ಕೇಳ್ತಾ ಸಣ್ಣ ಪುಟ್ಟ ಮಾಡ್ತಾಯಿದ್ರೆ ನಾನು ಇದು ಬೇರೆ ಕೆಲಸ ಮಾಡ್ತೀನಿ. ಎಲ್ಲವೂ ನಿನ್ನ ಕೈಲೇ ಆಗ್ಬೇಕಂದ್ರೆ ನಂಗೆ ಆಗಲ್ಲ ನೋಡಿ, ಹೇಳಿನಿ. ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ ಮಾರತಿ ಶಾರದಾ. ನೀ ಮಾತಾಡ್ತಿರೋದು ಸರಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಅಲ್ಲ, ಈಗ ಅದ್ರಲ್ಲಿ ಮಲಗ್ದೊಳ್ಳೆ ಈ ಚಳಿಲಿ ಎದ್ದು ಬಂದು ಕೆಲಸ ಮಾಡು ಅಂತ ಹೇಳಕ್ಕಾಗ್ತದ? ಅವು ಹೇಳೋದಕ್ಕೂ ಅದಕ್ಕೆ ಬರೋಕ್ಕಾಗ್ತದ? ಅಯ್ಯೋ ಮಾರತಿ.
ಇದಕ್ಕೆ ಇದಕ್ಕೆ ಹೇಳಿದ್ದು ನಾನು, ಆಗಲ್ಲ ನನಗೆ ಬರೀ ಟೀ ಕೊಡ್ತೀನಿ ಅಂತ. ಯಾರು ಎಂತದ ಅಲ್ಲಿ ಯಾರಿಗೆ ಯಾರ ಕರ್ದಂಗಾತಿತ್ತು, ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀಯ ನೀನ? ಇಲ್ಲ ಇಲ್ಲ, ಈಗಲ್ಲೇ ಅಡಿಕೆ ಸುಲೇರಿಗೆ ತಿಂಡಿ ಅಂತ ಮಾಡೋದು ಅಂತೇಳಿ ಕೇಳಕ್ಕಂತ ಬಂದ, ಹಾಗೆ ಇಲ್ಲೇ ಮಾತಾಡ್ತಾನಿದ್ದೆ. ಏನಿಲ್ಲ ಏನಿಲ್ಲ ಬಿಡು. ನೀನು ಹೆಂಗಿದ್ದಿ ಈಗ? ಏನೋ ಹಂಗಿರೋದು ಮಾರಯ್ಯ, ಹೆಂಗಿದ್ದೀಯ ಅಂತ ಕೇಳ್ರಿ ಅಂತ ಹೇಳಿ. ನಿಮಗೆ ಎಲ್ಲ ಗೊತ್ತಪ್ಪ. ಏನೋ ಭಗವಂತ ಇದಕ್ಕೆ ಈ ಥರ ಇದನ್ನು ಕೊಟ್ಟುಬಿಟ್ನಾ. ಇಲ್ಲ, ಮಾತಿಗೊಂದು ಕೇಳೋ ರಿವಾಜ್ ಇರ್ತದಲ್ಲ, ಅದು ಕೇಳಿದೆ. ಬಾ ಒಳಗೆ ಬಾ. ಎಲ್ಲಿ ಒಳಗೆ ಎಲ್ಲಿಗೆ ಬರೋದು ಮಾರಾಯ? ಇನ್ನು ಅಜ್ಜಿಗೊಂದು ಉಣ್ಣಕ್ಕಿಕ್ಕನ ಅಂತ ಬಂದೆ ಅಲ್ಲ ನಿನ್ನ ಅಪ್ಪಗೆ. ಇಲ್ಲಪ್ಪ, ಹಾಗೆ ನಿನ್ನ ದೂರ ಹೇಳಿದ್ದ. ಅಲ್ಲೇ ಮನಾನ ಕಾಲಡಿ ಕೈಯಡಿ ಎಂತಾರು ಬಿದ್ದಿರ್ತವೆ, ಸ್ವಲ್ಪ ಜಾಗ್ರತೆ ಅಂದಿದ್ದಷ್ಟೇ. ಏನಾದ್ರು ಮಾಡ್ಕೊಳ್ಳಿ, ನಾ ಎಂತ ಹೇಳೋದು ಇಲ್ಲ. ಕತ್ಲಿಗೆ ಮಲಗದಕ್ಕೂ ಕಿವಿಗೆ ಸುಖ ಕೊಡ್ತಿದ್ರೆ ಮಾತ್ರ ನಾ ಸುಮ್ಮನಿರಲ್ಲ. ಅಲ್ಲ, ಮೀನು ಎಂಥದ್ದು ಮಾಡೋಕ್ಕಂತ ಬಂದರೆ ಹಾಗೆ ಹೋಗ್ತಿದ್ದೀರಲ್ಲ, ಎಂತ ಒಲೆಲ್ಲೇ ಮಾಡ್ತೀರಾ? ಇಲ್ಲಪ್ಪ, ಗ್ಯಾಸ್ ಅಂಡೆ ತಂದು ಕೊಟ್ಟೆ ಹೋಗ್ಯಾನೆ, ಅದರಲ್ಲೇ ಮಾಡ್ತೀನಿ. ಎಂತ ಈಗ ಕೆಂಡದೇನು ಇರು ಅದ್ರ ಮೇಲೆ ಹಾಕಲ್ಲ, ದೊಡ್ಡ ದೊಡ್ಡ ಬೆಳ್ಳ ಮೀನಾದರೆ ಕೆಂಡ ಮುಟ್ಟಂಗಿಲ್ಲ ಅಂತೀರಿ. ನಾನಾರು ಎಂತ ಮಾಡೋದು? ಕೇಳ್ರಿ, ಒಂಚೂರು ಕೇಳ್ರಿ ನಿಮ್ಮ ಅಮ್ಮನ ಹತ್ರ, ಕರೆದು ಕೇಳಿ, ಆದರೂ ಮಾಡಲಿ, ಆಗದೆ ಇದ್ರೆ ಬೇಡ. ಅಲ್ಲ ಅಮ್ಮ, ಒಂಚೂರು ತಡಿ ಇಲ್ಲಿ. ಎಂತದ್ರ ಮಾರಯ್ಯ, ನನ್ನೊಬ್ಳನ್ನ ಎಂತಕ್ಕೆ ಹಿಂಗೆ ಮಾಡ್ತೀರಿ ನೋಡೋಣ? ಅಲ್ಲ, ಮತ್ತೆಂತ ಅಲ್ಲ, ಈಗ ನಿಂಗೆ ಗೊತ್ತಲ್ಲ ಕೆಲಸದು ಒತ್ತಾವತಿ. ಈ ಶಾರದಾಗೂ ಈಗ ಅಲ್ಲೂ ಆಗ್ಬೇಕು ಇಲ್ಲೂ ಆಗ್ಬೇಕು, ಎಂತಕ್ಕೂ ಪ್ಯಾಟಿಗೆ ಹೋಗದೆ ಸುಮಾರು ದಿವಸ ಹೋಗಿದೆ. ಇಲ್ಲಿ ಸ್ಟಾಕು ಅದೇ ಅದೇ ಬೇಜಾರು ಮಾಡ್ತದೆ. ಕೆಲಸ ನಂಗೆ ಒಬ್ಳಿಗೆ ಇಷ್ಟನ್ನು ಮಾಡೋಕ್ಕಾಗಲ್ಲ ಅಂತ. ಈಗ ಎಂತ ಮಾಡೋದು ಮರತೆ? ಎಂತ ಮಾಡೋದಂದ್ರೆ ನನ್ನ ಹತ್ರ ಎಂತ ಕೇಳ್ತಿದ್ದೀರ? ಕೆಲ್ಸಕ್ಕೆ ಯಾರು ಜನ ಇಟ್ಕೊಳ್ರ? ಅದಲ್ಲ ಅಮ್ಮ, ಈಗ ನಮ್ಮ ಮನೆಯಲ್ಲೇ ಇಬ್ಬರು ಸ್ವಲ್ಪ ಅನುಸರಿಸ್ಕೊಂಡು ಮಾಡಿದ್ರೆ ಬೇರೆ ಯಾರೂ ಬೇಡ. ಒಬ್ರೊಂದು ಅವಾಗ ಮಾಡ್ತಿದ್ರಲ್ಲ ಹಂಗೆ. ಅಲ್ಲ, ಹಿಂಗೆ ಭಾಳ ಕಾಲು ನೋವೆಲ್ಲ ಇದ್ರೆ ಬೇಡ. ಕಾಲು ನೋವು ಕಮ್ಮಿ ಇದ್ದಾಗ ಹಿಂಗೆ ಅಡುಗೆ ಮನೆಗೆಲ್ಲ ಬಂದು ಸಣ್ಣ ಪುಟ್ಟವು ಮಾಡ್ಬೋದನ ಅಂತ ಕಾಣ್ತದೆ. ಹಾಂ, ಆಮೇಲೆ ಮತ್ತೇನು ಮಾಡಬೇಕು ಹೇಳ? ಅಲ್ಲ ಅಮ್ಮ, ನಾನು ಹಿಂಗೆ ಬೇಕಂತ ಹೇಳಿದ್ದಲ್ಲ, ನಿಮ್ಮ ತಪ್ಪು ತಿಳ್ಕೊಬೇಡ. ಈಗ ಸಣ್ಣ ಪುಟ್ಟವು ಎಂತಾರು ಒಂಚೂರು ಮಾಡ್ತಾ ಇದ್ರೆ ಕೈ ಕಾಲ ನರನೂ ಇದಾದಂಗೆ ಆಗ್ತದ, ಹಾಗಾಗಿ ಹೇಳಿದೆ. ಹ್ಞೂ, ನೀ ಹೆಂಗಾಗಿ ಹೇಳಿದೆ ಅಂತ ನಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಏನಾರು ಮಾಡ್ಕೇಳಿ. ಮಕ್ಕಳು ಮರಿ ಇಷ್ಟು ದಿವಸ ಕೆಲಸ ಮಾಡ್ಕೆ ಬಂದೇನೆ ನಾನೇನು ಅಂತ ನೋಡನೆ ಹೊಳಬೇಡ ಎಂತಾರು ತಿಳ್ಕೊಂಡ್ಲಿ. ಹೊಟ್ಟಿದ ಮಗ ನನ್ನ ತಾಯಿ ಯಾಸ ಮಾಡ್ತದೋ ಮಾಡಲ್ಲ ಅಂತ ತಿಳ್ಕೊಳಕ್ಕಾಗದೆ ಹೋತಲ್ಲ ಅವನ ಹತ್ರ. ಅಮ್ಮ, ಎಂತ ಯೋಚನೆ ಮಾಡ್ತಿದ್ದೀಯ? ಕಾಲು ನೋವು ಭಾಳ ಇದ್ರೆ ಬೇಡ, ನಾನು ಹೇಳಿದ್ದಷ್ಟೇಯ. ಅಲ್ಲ, ನೀ ಎಷ್ಟು ಹೇಳಿದ್ರು ಬಿಟ್ಟರೆ ಸತ್ಯ ಅದೇ ಅಲ್ಲ. ನೋಡೋಣ ಎಷ್ಟಾಗ್ತದೆ ಅಷ್ಟೈದು ಮಾಡ್ತೀನಿ. ಹಂಗಾರಮ್ಮ, ಒಂದು ಕೆಲಸ ಮಾಡೋಣ. ಅಲ್ಲ, ನೀ ಮಾಡೋದು ಬೇಡ, ಹೇಳಿದ್ರು ಸಾಕು, ಶಾರದ್ ಮಾಡ್ತದೆ. ಅವಲಕ್ಕಿ ಆಗೋದೇ ಇಲ್ಲ ಅಂತ ಅದರಲ್ಲಿ ಅವರು ಬೇರೆ ಎಂಥಾರು ಒಂದು ತಿಂಡಿ ಮಾಡ್ಬೇಕಲ್ಲ.